hello everyone, welcome back to my channel. ಇವತ್ತಿನ ವಿಡಿಯೋ ನಾವು ಊರಿಗೆ ಹೋಗ್ತಾ ಇದ್ದೇವೆ. ನಾನು ಪಾಪು ಇಬ್ಬರೇ ಹೋಗ್ತಾ ಇರೋದು ಬಸ್ಸಲ್ಲಿ. ಬಹಳ ದಿನದ ನಂತರ ಹೋಗ್ತಾ ಇರೋದು. ತುಂಬ ಖುಷಿಯಲ್ಲಿದ್ದೇನೆ. ಅವಳ ಅಜ್ಜಿ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪು ಯಾವಾಗ ಬರ್ತಾಳೆ ಅಂತ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೇನೆ. ಬಸ್ ಸ್ಟ್ಯಾಂಡಿಗೆ ನಮ್ಮ ಮನೆಯಿಂದ ಒಂದು 1.5 hour ಜರ್ನಿ ಉಂಟು. 8:30ಗೆ ಇರೋದು ಬಸ್ ಸ್ಟ್ಯಾಂಡಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 1/2 hour ಉಂಟು ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ. ಊರಿಗೆ ಹೋಗುವ ಒಂದು ಫೀಲಿಂಗೇ ಬೇರೆ ಅಲ್ಲ ಗೈಸ್. ಒಂಥರ ಖುಷಿ, ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂತ. ಬೇರೆ ಊರಲ್ಲಿ ಇದ್ದು ಅದೊಂದು ಫೀಲಿಂಗ್ ಬೇರೆ ಲೆವೆಲ್. ಬೇರೆ ಊರಲ್ಲಿದ್ದು ನಮ್ಮೂರಿಗೆ ಹೋಗುವಾಗ ಆ ಫೀಲಿಂಗ್ಸ್ ಬರ್ತದೆ, ಆ ಫೀಲಿಂಗ್ಸ್ ಗೊತ್ತಾಗುತ್ತೆ ನಮಗೆ. ನೀವು ಹೇಳಿ ಗೈಸ್, ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನನಗೆ ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗಲಿಕ್ಕೆ ಇದ್ದಿತ್ತು, ಶಾಪಿಂಗ್ ಮಾಡಲಿಕ್ಕೆ, ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಇದ್ದಿತ್ತು. ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ತಿರ್ಗಾ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಕೊನೆಗೂ ಬಸ್ ಹೊರಡ್ತು. ಬಸ್ಸಿಂದ ವ್ಯೂವ್ಸ್ ಎಲ್ಲ ಚೆಂದ ತೋರ್ತದಲ್ಲ, ಸೀನ್ಸ್ ಎಲ್ಲ ಒಳ್ಳೆ ಇರುತ್ತೆ ಬಸ್ಸಿಂದ ನೋಡುವಾಗ. ಮತ್ತು ನಿಮಗೆ ಯಾವ ರೀತಿಯ ಪ್ರಯಾಣ ಇಷ್ಟ ಗೈಸ್? ಬಸ್ಸಲ್ಲಿ ಹೋಗೋದಾ ಟ್ರೈನಲ್ಲಿ ಹೋಗೋದಾ ಕಮೆಂಟ್ ಮಾಡಿ ಆಯಿತಾ. ಮತ್ತೊಂದು ವಿಷಯ ಉಂಟು ಗೈಸ್, ನನ್ನ ಬಿಡಲಿಕ್ಕೆ ಅಂತ ನನ್ನ ಅತ್ತೆಯವರ ತಂಗಿ ಮತ್ತು ನನ್ನ ಗಂಡ, ನನ್ನ ಮೈದ್ನ ಬಂದಿದ್ದರು. ಪಾಪ ಗೈಸ್, ಎಂತ ಸಹ ಡ್ರೆಸ್ ಎಂತ ತಗೊಳ್ಳಿಲ್ಲ, ಫೋನ್ ಚಾರ್ಜರ್ ಎಂತ ಅವ ಪ್ಲ್ಯಾನ್ ಮಾಡಿ ಸಹ ಇರಲಿಲ್ಲ ಅವ ಬರುವುದು ಅಂತ. ನನ್ನ ಮೈದ್ನನ್ನು ನನ್ನ ಜೊತೆನೇ ಬಸ್ ಹಚ್ಚಿ ಕಳಿಸಿಬಿಟ್ರು ಊರಿಗೆ. ಇಲ್ಲಿ ನೋಡಿ ಇವನೇ ಪಾಪ, ನನಗೆ ನಾಚಿಕೆ ಗೈಸ್ ಸ್ವಲ್ಪ. ಇಲ್ಲಿ ನೋಡಿ ನಮ್ಮ ಅಣ್ಣಂದ್ರು ಇದ್ದರು ಈ ಬಸ್ಸಲ್ಲಿ. ನಾವು ಬಸ್ಸಲ್ಲಿ ಬಂದಿದ್ದು. ಕೊನೆಗೂ ಊರು ತಲುಪಿದೆ ಗೈಸ್. ಊರಿಗೆ ಬಂದ ಖುಷಿಯೇ ಬೇರೆ ಗೈಸ್. ಇನ್ನು ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಲಿಕ್ಕೆ ಉಂಟು. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ. ಅಲ್ಲಿ ತನಕ ವೆಯ್ಟ್ ಮಾಡಿ ಆಯಿತಾ. ಮತ್ತು ನಿಮ್ಮದೆಲ್ಲ ಯಾವ ಊರಂತ ಹೇಳಿ ಕಮೆಂಟ್ ಮಾಡಿ ಗೈಸ್, ನೋಡುವ ಎಲ್ಲಿಂದೆಲ್ಲ ನನ್ನ ವಿಡಿಯೋ ನೋಡ್ತಾರೆ ಅಂತ. ಮನೆಗೆ ಬಂದು ರೀಚ್ ಆದೆ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.